ರಾಜ್ಯದಲ್ಲಿ ಅಜಿತ್ ಪವಾರ್ ಇದ್ದಾರೆ, ರಾಜ್ಯದಲ್ಲಿ ಏಕನಾಥ್ ಶಿಂದೆ ಇದ್ದಾರೆ ಅಂತೆಲ್ಲ ಮಾತುಗಳು. ಅದಕ್ಕೆ ಬಿಜೆಪಿಯಿಂದ ಸಮರ್ಥನೆ. ಯಾರು ಅಶ್ವಿನ್? ಏಕನಾಥ್ ಯಾರು, ಅಜಿತ್ ಪವಾರ್ ಯಾರು? ಆಮೇಲೆ ಮೋದಿ ಅವ್ರನ್ನ ಭೇಟಿಯಾಗಿ ಬಂದ ತಕ್ಷಣ ಗ್ಲೂಕೋಸ್ ಸಿಕ್ಬಿಡುತ್ತೆ ಕುಮಾರಸ್ವಾಮಿ ಅವರಿಗೆ. ಈ ಥರದ್ದು ಒಂದೊಂದೊಂದು ಹೇಳಿಕೆ ಕೊಡ್ತಾ ಇರ್ತಾರೆ. ಏನಿದ್ರ ಒಳಾರ್ಥ ಏನು ಸರ್? ಅಂದರೆ ಈಗ ನೋಡಿ, ಏಕನಾಥ್ ಶಿಂದೆ ಕರ್ನಾಟಕದ ಏಕನಾಥ್ ಶಿಂದೆ ಆಗ್ತಾರೆ ಅಂದಾಗ್ಲೂ ಕಾಂಗ್ರೆಸ್ ಅವರು ನಮ್ಮವರು ಆ ಏಕನಾಥ್ ಶಿಂದೆ ಆಗಲ್ಲ ಅಂದರು. ಅಜಿತ್ ಪವಾರ್ ಆಗ್ತಾರೆ ಅಂತ ಹೇಳಿದ್ರು. ನಮ್ಮಲ್ಲಿ ಅವರಂತೂ ಹೋಗಲ್ಲ. ಅಂದರೆ ಈ ಕೆಲವು ಟೈಮ್ ಏನಂದ್ರೆ ಏಕನಾಥ್ ಶಿಂದೆ ಅಂತ ಹೇಳಿದಾಗ ಮುಖ್ಯಮಂತ್ರಿದು ಕಿತ್ತಾಟ ನಡೀತಾ ಇತ್ತು. ಅಧಿಕಾರ ನಡೆಸ್ರಪ್ಪ, ಗ್ಯಾರಂಟಿ ಯೋಜನೆ ಕೊಡಿ ಅಂದ್ರೆ ಅವರು ಬದಿಗಿಟ್ಟು ಮಾನ್ಯ ಸಿದ್ದರಾಮಣ್ಣ ಅವರು, ಡಿ ಕೆ ಶಿವಕುಮಾರ್ ಅವರು ಕಿತ್ತಾಟ ಮಾಡ್ತಾ ಇದ್ರು. ಅಜಿತ್ ಪವಾರ್ ಆಗ್ತಾರೆ ಅಂದಾಗ ಏಕಾಏಕಿ ಬೆಳಗಾವಿನಲ್ಲಿ ಮಾನ್ಯ ಸತೀಶ್ ಜಾರಕಿಹೊಳಿ ಅವರು ಸಮಾವೇಶ ಮಾಡಿ ಹೊರ ಆಗ್ತಾ ಇದ್ರು. ಅವರ ಒಂದು ಏನಕ್ಕೆ ನಾವು ಆಗಬಾರ್ದು ಅಂತ. ಮಾನ್ಯ ಮುನಿಯಪ್ಪ ಅವರು ಒಂದು ಸಮಾವೇಶ ಮಾಡಿದ್ರು, ಅಲ್ಲೂ ಓಪನ್ ಆಗಿ ಹೇಳಿದ್ರು. ಈ ರೀತಿ ಆದ ಪರಮೇಶ್ವರ್ ಅವ್ರ ಬಗ್ಗೆ ಮಾತಾಡಿದ್ದಾರೆ, ಎಂ ಬಿ ಪಾಟೀಲ್ ಮಾತಾಡಿದ್ದಾರೆ. ಅಂದ್ರೆ ನಾವ್ ಹೇಳ್ತಿಲ್ಲ ಸರ್, ಬೇರೆ ಪಕ್ಷದವ್ರು ಹೇಳ್ತಿಲ್ಲ. ಮಾನ್ಯ ಪರಮೇಶ್ವರ್ ಅವ್ರಿಗೆ ಖುಷಿ ಆಗುತ್ತೆ, ನೀವು ನನ್ನ ಮುಖ್ಯಮಂತ್ರಿಯಾಗಿ ಬಯಸ್ತಾ ಇದ್ದೀರಾ, ನೋಡೋಣ ಮುಂದೊಂದು ದಿನ ಅಂತ. ಅಂದ್ರೆ ಸರ್, ಇವ್ರದ್ರಲ್ಲೇ ಕಾಂಗ್ರೆಸ್ ಅಲ್ಲೇ ಒಂದು ಕೆಮಿಸ್ಟ್ರಿ ಇಲ್ಲ, ಬಾಂಡಿಂಗ್ ಇಲ್ಲ, ಒಂದು ಸಾಮರಸ್ಯವಾಗಿ ಯಾರೋ ಒಬ್ರು ಏನಕ್ಕೆ ಈ ಪಕ್ಷದಲ್ಲಿ ಒಂದು ಮೋದಿ ಅವ್ರನ್ನ ಇಟ್ಕೊಂಡು ಹೋಗೋಣ ಅಂತ ಹೇಳಿದ್ರೆ, ಮೋದಿಗೆ ಕಾಂಗ್ರೆಸ್ ಅವ್ರು ಹೇಳ್ದಂಗೆ ಒಂದು ಫೇಸ್ ವ್ಯಾಲ್ಯೂ ಇದೆ. ಕಾಂಗ್ರೆಸ್ ಅಲ್ಲಿ ಮಾನ್ಯ ರಾಹುಲ್ ಗಾಂಧಿ ಅವ್ರಿಗೆ ಫೇಸ್ ವ್ಯಾಲ್ಯೂ ಇಲ್ಲ, ಅದಕ್ಕೆ ಕಿತ್ತಾಡ್ತಿದ್ದಾರೆ. ಅದಕ್ಕೆ ಅಜಿತ್ ಪವಾರ್ ಆಗ್ತಾರೆ, ಶಿಂದೆ ಆಗ್ತಾರೆ ಅಂತ ನಾವ್ ಹೇಳ್ತಾ. ಅಂದ್ರೆ ನೀವು ಒಂದು ಅಂದಾಜು ಮೇಲೆ ಈ ತರ ಆಗಬಹುದು ಅಂತ ಹೇಳಿದ್ರೆ ನಾವು ಹೇಳಿದ್ವಾಗಿ ಯಾರು ಅಂತ ಗೊತ್ತಿಲ್ಲ. ಈಗ ನಾವು ಏಕನಾಥ್ ಶಿಂದೆ ಆಗ್ತಾರೆ ಅಂದಾಗ ಕಾಂಗ್ರೆಸ್ ಅವರೇ ಹೇಳಿದ್ರು, ಮಾನ್ಯ ಡಿ ಕೆ ಶಿವಕುಮಾರ್ ಅವರು ಖಂಡಿತವಾಗ್ಲೂ ಆಗಲ್ಲ ಅಂತ ಅಂದ್ರು. ಅಜಿತ್ ಪವಾರ್ ಆಗ್ತಾರೆ ಅಂತಂದ್ರೆ ಮಾನ್ಯ ಪರಮೇಶ್ವರ್ ಅವರು, ಸತೀಶ್ ಜಾರಕಿಹೊಳಿ ಅವರು ಯಾವುದೇ ಕಾರಣಕ್ಕೂ ಆಗಲ್ಲ. ಸರ್, ನಾಡಿನ ಪ್ರತಿಯೊಬ್ಬ ಜನರಿಗೂ ಗೊತ್ತಾಯ್ತು, ಕಳೆದ 6 ತಿಂಗಳಲ್ಲಿ ಇವ್ರು ಸಾಧನೆ ಮಾಡಿದ ಕಾಂಗ್ರೆಸ್ ಅವರು ಏನು ಅಂದ್ರೆ ಮುಖ್ಯಮಂತ್ರಿ ಕಿತ್ತಾಟ. ಆಯ್ತು. ಈಗ ನಿಖೇತ್, ಈ ಕುಮಾರಸ್ವಾಮಿ ಅವ್ರದ್ದು ಇದೇನ್ ತಂತ್ರಗಾರಿಕೆ ಇದು ಅಂತ. ಈಗ ಸರ್ಕಾರ ಸಾಲಿಡ್ ಆಗಿದೆ, 136 ಜನ ಒಳ್ಳೆ ಬಹುಮತ ಇದೆ. ಅಷ್ಟು ಸುಲಭಕ್ಕೆ ಸರ್ಕಾರನ ಅಭದ್ರಗೊಳಿಸಕ್ ಆಗಲ್ಲ, ಬಹುಮತದ ಸರ್ಕಾರ. ಆದರೂ ಪದೇ ಕುಮಾರಸ್ವಾಮಿ ಅವರು ಹೇಳಿದಾಗೆಲ್ಲ ಬಿಜೆಪಿ ಅವ್ರದಕ್ಕೊಂದು ಸಮರ್ಥನೆ ಕೊಡೋದು. ಏನ್ ತಂತ್ರಗಾರಿಕೆ ನಿಮ್ ಪ್ರಕಾರ? ಈಗ ಬಿಜೆಪಿಗೆ ಏನಾಗಿದೆ, ಬಿಜೆಪಿ ಇಸ್ ಎ ಫೇಸ್ಲೆಸ್ ಪಾರ್ಟಿ. JDS has become a voiceless, BJP has become a voiceless party. JDS has become a faceless party. ನಾನು ಈಗ ರಾಹುಲ್ ಗಾಂಧಿ ಬಗ್ಗೆ ಹೇಳಿದ್ರೆ ಅದಕ್ಕೆ ಹೇಳ್ತಿದ್ದಾರೆ, ಕಾಂಗ್ರೆಸ್ ಇಸ್ ಎ ಬೇಸ್ಲೆಸ್ ಪಾರ್ಟಿ. ರಾಹುಲ್ ಗಾಂಧಿ ಅವರು ಫೇಸ್ ವ್ಯಾಲ್ಯೂ ಇಲ್ಲ ಅಂದ್ರೆ ನಮ್ಮ ಪಕ್ಷ ನೋಡ್ರಿ, ಒಂದು ತಾಳ್ಮೆ ಇರಬೇಕು, ವಿನಯ್, ಒಂದು ಸಭ್ಯತೆ ಇರಬೇಕು. ರಾಹುಲ್ ಗಾಂಧಿ ಒಂದು ನಗಾಡ ನೀವು ರಾಹುಲ್ ಗಾಂಧಿ ಅವ್ರನ್ನ ಎಷ್ಟು ಬಾರಿ ನೀವು ಸಭೆ ಸೇರಿಸಿ ಫೇಸ್ ವ್ಯಾಲ್ಯೂ ಮಾಡಿಸಿದ್ರಿ ಸ್ವಾಮಿ. ಇವತ್ತು ನಿಮ್ಮಲ್ಲಿರೋ INDA 24 ಪಕ್ಷಗಳವ್ರನ್ನ ತಿರಸ್ಕರಿಸಿದ್ರು. ಯಾರಿಗೆ ಫೇಸ್ ವ್ಯಾಲ್ಯೂ? ಇವಾಗ ರಾಷ್ಟ್ರೀಯ ಪಕ್ಷನಾ 2 ದಿವಸದಿಂದ JDS ಗಿಂತ ರಾಷ್ಟ್ರೀಯ ಪಕ್ಷದ ಸ್ಥಾನಮಾನನ ಕಿತ್ಬಿಸಾಡಿದ್ದಾರೆ. ನಿಮ್ಮಲ್ಲಿರೋ INDA ನೀವು ಮಾನ್ಯ ರಾಹುಲ್ ಗಾಂಧಿ ಅವ್ರನ್ನ ಫೇಸ್ ವ್ಯಾಲ್ಯೂ ತರ ಯಾವ ಮಾಧ್ಯಮಗಳು ತೋರಿಸಲಿಲ್ಲ. ಉಪರಾಷ್ಟ್ರಪತಿನ ರಾಷ್ಟ್ರೀಯ ಪಕ್ಷ ಅಲ್ಲ, ಇವತ್ತು ರಾಷ್ಟ್ರಾಧ್ಯಕ್ಷ ರಾಹುಲ್ ಗಾಂಧಿ ಅವರಿಗೆ ಫೇಸ್ ವ್ಯಾಲ್ಯೂ ಇವತ್ತು ನಿಮ್ಮ ಪಕ್ಷಕ್ಕಿಂತ ರಾಷ್ಟ್ರೀಯ ಸ್ಥಾನವನ್ನು ಕಿತ್ಬಿಸಾಡಿದ್ದಾರೆ. ಇವತ್ತು ನೀವು ಮರ್ಯಾದೆ ತರ ಮಾತಾಡ್ತಾ ಇದ್ದೀರಿ. ಮಾತಾಡಿದ್ರೆ ಏನ್ ಗೊತ್ತಾ, ಪಾಪ ವ್ಯೂವರ್ಸ್ ಬೇಜಾರಾಗ್ತಾರೆ ಮಾತಾಡಿದ್ರೆ. ಅಲ್ಲ, ಕಾಂಗ್ರೆಸ್ಗೆ ಫೇಸ್ ವ್ಯಾಲ್ಯೂ ಇಲ್ಲ. 24 ನೀವು ಕೇಳಿರೋದಕ್ಕೆ ಅವ್ರು ಉತ್ತರ ಕೊಡ್ಬೇಕು ತಾನೆ. ರಾಹುಲ್ ಗಾಂಧಿ ವಿಚಾರಕ್ಕೆ ಬರೀ ನೀವೇ ಮಾತಾಡ್ತಾ ಇದ್ರೆ ಅವ್ರು ಯಾವಾಗ ಮಾತಾಡ್ಬೇಕು? ಅವ್ರು ಕೊಡ್ಬೇಕು. ಒಂದು ನಿಮಿಷ, ಅವ್ರು ಮಾತಾಡ್ತಾರೆ, ತೆಗೆದ ತಕ್ಷಣ ನೀವಿಬ್ರು ರೈಸ್ ಆಗ್ತಿರಲ್ಲ, ನಿಮ್ಮಿಬ್ಬರಿಗೂ ಅವ್ರು ಉತ್ತರ ಕೊಡ್ತಿದ್ದಾರೆ ತಾನೆ. ಒಂದ್ ನಿಮಿಷ ಸಮಾಧಾನ ಮಾಡ್ಕೊಳ್ಳಿ, ಮಾತಾಡಿ. ನೀವು ಸುಮ್ಮನೆ ಆಯ್ತು, ನೀವು ಮಾತಾಡಿ. ನೋಡಿ, ಇವತ್ತು ನೀವು ಆರ್ಭಟಿಸ್ತಿದ್ದೀರಿ, ಪಾಪ ಅಶ್ವಿನ್ ಅವರೇ ಆರ್ಭಟಿಸಿ. ಇದೆಲ್ಲ ಜಾಸ್ತಿ ದಿವಸ ನಡೆಯಲ್ಲ. ಹಿಂಗೆ ನಮ್ಮ ಜೊತೆ ಇದ್ದಾಗ್ಲೂ ಕುಮಾರಣ್ಣ, ನಮ್ಮ ಸರ್ಕಾರ ಸಿದ್ದರಾಮಣ್ಣನ ಯಗಲ್ ಮೇಲಿದೆ ಅನ್ನೋರು. ಈ ಕಡೆ ಡಿ ಕೆ ಶಿವಕುಮಾರ್ ಕೈ ಹಿಡ್ಕೊಂಡು ನಾನು ಡಿ ಕೆ ಶಿವಕುಮಾರ್ ಜೋಡೆತ್ತು ಅನ್ನೋರು. ಇವತ್ತು ನಮ್ ತಾವೇನ್ ಆಟ ಆಡಿದ್ರು ಅವತ್ತು ಅದೇ ಆಟ ಆಮೇಲೆ ಉತ್ತರ ಕೊಡ್ರಿ. ನಾನು ಮಾತಾಡಿದ್ ಹೇಳ್ತೀನಿ ಕೇಳಲ್ಲ. ಏನಾಗಿದೆ, ನೀವು ದೇವೇಗೌಡರನ್ನ, ಕುಮಾರಸ್ವಾಮಿ ಅವ್ರನ್ನ ಅಥವಾ ಇನ್ಯಾರನ್ನಾರು ಏನಾರು ರಾಜಕೀಯವಾಗಿ ಮಾತನಾಡ್ಬೇಕಾದ್ರೆ ಇವ್ರು ಸುಮ್ಮನೆ ಇದ್ಬಿಟ್ರೆ ಅಲ್ಲಿ ಕೇಳ್ತಾರೆ.
ಅಥವಾ ನಿಮ್ ಪಕ್ಷದಲ್ಲೇ ಸಿದ್ದರಾಮಯ್ಯನವರು ಇವ್ರೇನಾದ್ರು ಅಂದ್ರು ಅಂದ್ರೆ ಅನ್ಕೊಳ್ಳಿ. ಕಾಂಗ್ರೆಸ್ ಒಂದ್ ನಿಮಿಷ ಅವ್ರು ಇರ್ರಿ, ಇದೇ ಇರ್ರಿ, ನಾನು ಮಾತಾಡಕ್ಕೆ ಅವಕಾಶ ಕೊಡ್ರಿ. ತಪ್ಪು ಹೇಳ್ತಿದ್ರೆ ಇರ್ರಿ, ಯಾರು ನಿಮಿಷ. ಕೇಳಿಸ್ಕೊಂತಾರೆ ಅಶ್ವಿನ್, ಸರ್? ಸುಮ್ನಿರಿ. ನೀವೇನಾದ್ರೂ ಅವ್ರೇನಾದ್ರೂ ಸಿದ್ದರಾಮಯ್ಯನವ್ರ ಬಗ್ಗೆನೋ ಇವ್ರೇನಾದ್ರೂ ಡಿ ಕೆ ಶಿವಕುಮಾರ್ ಬಗ್ಗೆನೋ ಏನಾದ್ರು ಮಾತಾಡ್ತಿದ್ದಾಗ ನೀವು ಸುಮ್ಮನೆ ಇದ್ಬಿಟ್ರೆ ನಿಮ್ಮನ್ನ ಪ್ರಶ್ನೆ ಮಾಡ್ತಾರೆ. ಏನಪ್ಪ ಅಲ್ಲ ಕೇಳಿ, ಏನಪ್ಪಾ ನಮ್ಮನ್ನ ಅಂತ ಇದ್ರು ನೀನು ಡಿಸ್ಕಷನ್ ಸುಮ್ಮನೆ ಕೂತಿದೀಯಾ ಅಂತ. ಹಾಗಾಗಿ ಕೆಲವರು ಸುಮ್ಮನಿರಲ್ಲ ಅಷ್ಟೇ. ಯು ಪ್ಲೀಸ್. ಇಲ್ಲ ನಾನೇನ್ ಗೊತ್ತಾ, ನಾನೇನು ಅಂತಂದ್ರೆ ನೀವು ಮಾತಾಡಿಯಪ್ಪ, ಆಮೇಲೆ ನಾನು ಉತ್ತರ ಕೊಡ್ತೀನಿ ಅಂತ ನಾನು ಸಭ್ಯತೆ ಕಾಪಾಡ್ಕೊತಾ ಇದ್ದೀನಿ. ನಾನು ನಿಜ ಹೇಳ್ತಿದ್ದೆ, ನಾನ್ ನಿಮ್ ಪ್ರಶ್ನೆ ನಾನು ಕೇಳಿಸ್ಕೊಳಕ್ಕಾಗತ್ತಾ? ಈ ತರ ವಿತಂಡವಾದ ಮಾಡಬೇಡ್ರಿ. ಜೋಡೆತ್ಗೆ ಮೋಸ ಮಾಡಿದ್ದೆ ಕುಮಾರಸ್ವಾಮಿಗಿಂತಲೂ ಮೋಸ ಮಾಡಿದವರು ಯಾರಾದ್ರೂ ಇದ್ದಾರೆ ಅಂದ್ರೆ? ಉತ್ತರ ಕೊಡ್ಲಿ ಬಿಡಿ. ಸತ್ಯಾಂಶ ನಿಮ್ ಕಡೆ ಇದ್ರೆ ಜನ ನಿಮ್ದು ಸರಿ ಸರಿ ಅಂತಾರೆ, ಅವ್ರ ಕಡೆ ಇದ್ರೆ ಅವ್ರು ಸರಿ ಅಂತಾರೆ ಅಷ್ಟೇ. ಮಾತಾಡಿ ಸರ್. ಇವರು ಮೋಸದ ಬಗ್ಗೆ ಮಾತಾಡ್ತಾ ಇದ್ದಾರೆ. ಒಬ್ಬ ಮನುಷ್ಯ ಒಂದು ಪಾರ್ಟಿ, ಒಂದು ರೀಜನಲ್ ಪಾರ್ಟಿಯ ಲೀಡರ್ ದೇವೇಗೌಡರು, ಅವರನ್ನು ಈ ದೇಶದ ಪ್ರಧಾನಮಂತ್ರಿ ಮಾಡಿದ ಕಾಂಗ್ರೆಸ್. ಒಂದು ಕಾಂಗ್ರೆಸ್ ಪಕ್ಷ ಒಬ್ಬ ವ್ಯಕ್ತಿನ ಪ್ರಧಾನಮಂತ್ರಿ ಮಾಡೋದಕ್ಕಿಂತ ದೊಡ್ಡದಿನ ಏನಾದರೂ ಮಾಡಕ್ಕೆ ಸಾಧ್ಯ ಇದೆಯಾ? ಆದ್ರೆ ಅವ್ರೇನು ಮಾಡಿದ್ರು, ಪ್ರಧಾನಮಂತ್ರಿ ಆದ ನಂತರ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನ ಮೇಲೇನೆ ಕತ್ತಿ ಮೋಸಕ್ಕೆ ಹೋದ್ರು. ಆಮೇಲೆ ಸರ್ಕಾರ ಬಿತ್ತು. ಇದು ಗೊತ್ತಿರೋ ಸರ್. ಯಾರು ಬೀಳ್ಸಿದ್ದು? ಕಾಂಗ್ರೆಸ್ನವರೇ ಬೀಳ್ಸಿದ್ರು ಅಂತ ಇಟ್ಕೊಳ್ಳಿ. ಕಾರಣ ಏನು? ಮೋಸ ಮಾಡಿದ್ರು, ಇಲ್ಲೂ ಕಾರಣ ಏನು? ಫೇಸ್ಲೆಸ್ ಬಗ್ಗೆ ಹೇಳಿ, ಡೈವರ್ಟ್ ಮಾಡಬೇಡ. ಫೇಸ್ಲೆಸ್ ಬಗ್ಗೆ ಮಾತಾಡ್ತಿದ್ವಿ. ಎಷ್ಟು ಕೆಟ್ಟದಾಗಿ ಬಿಹೇವ್ ಮಾಡ್ತೀರ ನೋಡಿ ಇವ್ರು. ಸ್ವಲ್ಪ ಸಮಾಧಾನವಾಗಿರಿ. ಒಬ್ಬ ವ್ಯಕ್ತಿನ ಪ್ರಧಾನಮಂತ್ರಿ ಮಾಡಿದ್ರೆ ಅವತ್ತು ಇವ್ರು ಹೋಗ್ಬಿಟ್ಟು ಯಾವ ಕಾಂಗ್ರೆಸ್ ಪಕ್ಷ ಸಪೋರ್ಟ್ ಮಾಡಿ ದೇವೇಗೌಡರನ್ನ ಪ್ರಧಾನಮಂತ್ರಿ ಮಾಡಿದ್ರೋ ಅದೇ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷನ್ನ ಕೇಸಲ್ಲಿ ಸಿಗಾಕ್ಸಿ ಏನೇನೋ ಮಾಡುವಂತ ಪ್ರಯತ್ನ ಮಾಡಿದ್ರು. ಅವತ್ತು ಬೇರೆ ಬೇರೆ ಪಕ್ಷದವರು ಏನೇನು ಮಾತಾಡಿದ್ರು ಅನ್ನೋದನ್ನ ಬೇಕಾದ್ರೆ ನಾನು ಹೇಳ್ತೀನಿ. ಈಗ ನಿಖೇತ್, ಅಲ್ಲ, ಮುಂದುವರಿಸ್ತೀನಿ. ಇವತ್ತಿನ ವಿಷಯದ ಬಗ್ಗೆ ಯುಪಿಎ ಸರ್ಕಾರದಲ್ಲ ಅಲ್ಟಿಮೇಟ್ಲಿ ನಿಮ್ಗೆ ಬರ್ತಾ ಇದೀವಿ ನಾವು. ಹೌದು ಸರ್, ಹೌದು ಈಗ ವಿಶ್ವಾಸದ ಮಾತುಗಳು. ಹೌದೌದು, ವಿಶ್ವಾಸದ ಮಾತೇ ಹೇಳ್ತಾ ಇದ್ದೀನಿ. ನನ್ನ ಪ್ರಶ್ನೆಗೆ ಉತ್ತರ ಗೊತ್ತಾಯ್ತು. ಹಳೆದೆಲ್ಲ ಬೀಳಿಸ್ತಾರೆ ಮತ್ತೊಂದು ನಾನು ಉತ್ತರ ಕೊಡ್ತೇನೆ, ತಪ್ಪಾಗುತ್ತೆ ಸರ್. ಕೇಳಿ ಇಲ್ಲಿ. ನೀವೇ ಹೇಳಿದ್ರಲ್ಲ ನನ್ನ ಪಾರ್ಟಿ ಪ್ರಶ್ನೆ ಕೇಳ್ತಾರೆ. ಸರಿ ಆಯ್ತು, ಅಷ್ಟೆಲ್ಲ ಮಾತಾಡ್ತಿದ್ದಲ್ಲ, ಡೈವರ್ಟ್ ಆಗ್ತಾ ಇದೆ. ಉತ್ತರ ಕೊಡಬೇಕು ಸರ್. ಇದು ಪ್ಲೀಸ್ ನೀವು ಇದಕ್ಕೆ ನನಗೆ ಉತ್ತರ ಕೊಡೋದು ಒಂದ್ ನಿಮಿಷ ಅವಕಾಶ ಕೊಡಿಯಲ್ಲ. ಒಂದ್ ನಿಮಿಷ ಇಲ್ಲ, ಅವಕಾಶ ಕೊಡಿ. ಮಾತಾಡಿ. ಫೇಸ್ಲೆಸ್ ಬಗ್ಗೆ ಬಿಡ್ರಿ. ಮಾತಾಡಿ ಸರ್. ಮಾತಾಡ್ತೀನಿ ಬರ್ರಿ, ಮಾತಾಡ್ತೀನಿ ಮಾತಾಡ್ತೀನಿ ಬನ್ರಿ. ಬನ್ರಿ. ಡಿಬೇಟ್ ಆಗಲ್ಲ ರೀ. 90 ಹೋಗ್ಬೇಕಾ? ನಾನು ಏನ್ ಕೇಳಿದೆ? ಒಕ್ಕೂಟದ ರಾಹುಲ್ ಗಾಂಧಿ ಫೇಸ್ ಇಲ್ಲ, ಫೇಸ್ ಹೇಳ್ಬಿಡಿ ಸರ್, ಅದಕ್ಕೆ ಬಗ್ಗೆ ಮಾತಾಡ್ತೀನಿ. ಉತ್ತರ ಹೇಳ್ಬಿಡಿ ಸರ್. ನೀವು ಮಾತಾಡಿ, ಮಾತಾಡ್ತೀನಿ, ಕೇಳಿಸ್ಕೊಳ್ಳಿ. ಇದಕ್ಕೆ ಮಾತಾಡಿ. ನಾನ್ ಮಾತಾಡೋದು ಮತ್ತೆ ನೀವು ಹೇಳಿದ್ದಕ್ಕೆಲ್ಲ ನಾವು ಮಾತಾಡಕ್ಕಾಗಲ್ಲ ಅಶ್ವಿನ್. ನೀವು ಹೇಳಿದ್ದಕ್ಕೆಲ್ಲ ನಾವು ಮಾತಾಡಕ್ಕಾಗಲ್ಲ. ಅಲ್ಲೂ ಮೋಸ ನನಗೆ ಗೊತ್ತಿದೆ ನಾನೇನ್ ಮಾತಾಡ್ಬೇಕು ಅಂತ. You need not tell me what I should speak. ಸುಪ್ರೀಂ ಲೀಡರ್ ನಾಯಕರನ್ನ ರಾಹುಲ್ ಗಾಂಧಿ ಅವ್ರನ್ನ ರಾಹುಲ್ ಗಾಂಧಿ ಕರ್ಕೊಂಡು ಕುಮಾರಸ್ವಾಮಿ ಮುಖ್ಯಮಂತ್ರಿ ಮಾಡಿದ್ದೆ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಬಂದು ಮುಖ್ಯಮಂತ್ರಿ ಕುಮಾರಸ್ವಾಮಿನ ಯಾರು ನಿಮಗೆ ಸಹಾಯ ಮಾಡ್ತಾರೋ, ಯಾರು ನಿಮಗೆ ಊಟ ಹಾಕ್ತಾರೋ, ಮೋಸ ಮಾಡಿದ್ದಾರೆ. ತಟ್ಟೆಗೆ ಉಗಿಯೋ ಬುದ್ಧಿ ಮೋಸ ಮಾಡಿದ್ದು ಮಾನ್ಯ ಸಿದ್ದರಾಮಯ್ಯ ಅವರು ಕೈ ಕಟ್ಟಾಕೊಂಡು ಎಲ್ಲಿ ನಿಂತಿದ್ರು? ಮಾನ್ಯ ಸಿದ್ದರಾಮಯ್ಯ ಅವರು ಯಾಕೆ ಮೋಸ ಮಾಡಿದ್ರು? ಮೋಸ ಮಾಡಿ ನಿಮ್ಮ ಹತ್ರ ಬಂದಿರಲಿಲ್ಲ. ಕುಮಾರಣ್ಣ ಅವರು ನಿಮ್ಮನೆ ಬಾಗಿಲು ಬಂದಿರಲಿಲ್ಲ. ಎಷ್ಟು ಸೀಟ್ ಗೆಲ್ತೀರಾ ಫೈನಲಿ? ಕಾಂಗ್ರೆಸ್ ಬಾಗಿಲು ಕುಮಾರಣ್ಣ ಬಂದಿರಲಿಲ್ಲ. ಅಶ್ವಿನ್ ಎಂಪಿ ಪ್ರಕಾಶ್ ಎಷ್ಟು ಸೀಟ್ ಗೆಲ್ತೀರಪ್ಪ? ನಾಯಕರನ್ನ ನೀವ್ ಎಷ್ಟು ಸೀಟ್ ಗೆಲ್ತೀರಾ ಅದು ಹೇಳ್ಬಿಡಿ ಸರ್. ನಾನು ಎಷ್ಟು ಸೀಟ್ ಗೆಲ್ತೀರಾ ಈ ಸರ್ತಿ? ನಾವು ಖಂಡಿತವಾಗಿಯೂ 20 ಮೇಲೆ ಗೆಲ್ತೀವಿ ಸರ್. ಈ ಸರ್ತಿ ಎಲೆಕ್ಷನ್ ಅಲ್ಲಿ ಎರಡೂ ಪಕ್ಷವನ್ನ ಫೇಸ್ ಮಾಡಿ 20 ಮೇಲೆ ಗೆಲ್ತೀವಿ. ಖಂಡಿತ ಗೆಲ್ತೀವಿ. ನಿಮ್ ವಿಶ್ವಾಸ ಏನ್ರಿ? ಅವ್ರು ಕೇಳಿದ್ರೆ ಹೇಳ್ತಾರೆ, ಸುಳ್ಳು ಅನ್ರಿಯಲಿಸ್ಟಿಕ್ ನಂಬರ್ ಹೇಳ್ತಾರೆ. 28 ಗೆಲ್ತೀವಿ. ನೀವು ಬೇರೆಯವ್ರಿಗೆಲ್ಲ ನೀತಿ ಉಪದೇಶ ಮಾಡ್ತೀರಾ? ಇಲ್ಲ, ಅವ್ರ ಪಕ್ಷದವರು ಯಡಿಯೂರಪ್ಪನವರು 20+ ಅಂದಿದ್ದಾರೆ. ಓಕೆ ಹೇಳಿ ಸರ್. 28 ಗೆಲ್ತೀವಿ. ಕಾಂಗ್ರೆಸ್ ಅವ್ರಿಗೆ ಒಂದು ಅವಕಾಶ ಇದೆ ಗ್ರಾಮಾಂತರ ಉಳಿಸ್ಕೊಳ್ಲಿಕ್ಕೆ. ಜೆಡಿಎಸ್ ಜೊತೆಗೆ ಸೇರ್ಕೊಂಡು ನಾವೇ ನಿಮ್ಮಂಗ್ ಕತ್ಕುಯ್ಯೋ ಬುದ್ಧಿ ಮಾಡೋರು ಅನ್ಕೊಂಡಿದ್ರ? ಜೊತೆಗೆ ಸೋಲ್ಸಕ್ ಹೋಗೋರು ಅನ್ಕೊಂಡಿದ್ದೀರಾ? ಶಿವಸೇನೆ ತಮಗೂ ಕೂಡ ಧನ್ಯವಾದ. ಚುನಾವಣೆ ಸಂದರ್ಭದಲ್ಲಿ ಈ ಮೈತ್ರಿಗಳು ಎಷ್ಟರ ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅಂತಕ್ಕಂಥದ್ದು ಮತದಾರರ ಮನದಾಳದ ಮೇಲೆ ಡಿಪೆಂಡ್ ಆಗಿರುತ್ತೆ. ಅವ್ರು ಯಾವ ಪಕ್ಷಕ್ಕೆ ಈ ಸರ್ತಿ ಆಶೀರ್ವಾದ ಮಾಡ್ತಾರೆ, ಮೈತ್ರಿಯನ್ನ ಒಪ್ಕೋತಾರ, ತಿರಸ್ಕಾರ ಮಾಡ್ತಾರ ಅನ್ನೋದು ಅದು ರಿಸಲ್ಟ್ ಬಂದ್ಮೇಲೆ ಗೊತ್ತಾಗಬೇಕು. ಅಲ್ಲಿ ತನಕ ಈ ಚರ್ಚೆಗಳಿದ್ದೇ ಇರುತ್ತೆ.